ಆದರೆ ನಿಮ್ಮ ದಕ್ಷತೆ ಮತ್ತು ನೀವು ಕೆಲಸ ಸಾಲ್ವ್ ಮಾಡ್ತಾ ಕ್ರೈಮ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದ ರೀತಿ ಇವತ್ತಿಗೂ ಟೆಕ್ಸ್ಟ್ ಬುಕ್ಗಳಾದರೆ ಒಳ್ಳೆಯದು ಅಂತ ಅನಿಸುತ್ತೆ. ಅಷ್ಟು ಕೇಸ್ಗಳನ್ನು ನೀವು ಸಾಲ್ವ್ ಮಾಡಿದ್ದೀರಾ, ಹಾಗೆ ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದೀರಾ ಪೊಲೀಸ್ ಇಲಾಖೆಯಲ್ಲಿ. ಸೊ ಒಂದ್ಸಲ ರಿವೈಂಡ್ ಮಾಡ್ಕೊಂಡ್ರೆ ಏನನ್ಸುತ್ತೆ ಎಸ್ ಕೆ ಉಮೇಶ್ ಅವರು ಮತ್ತು ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆ ಬಹಳ ಅದ್ಭುತವಾದಂಥ ಇಲಾಖೆ. ಇಲ್ಲಿ ಕೆಲಸ ನಾವು ಮಾಡ್ತೀವಿ ಅಂತ ಹೊರಡ್ತು ಅಂತ ಅಂದರೆ ಇಟ್ ಈಸ್ ನಾಟ್ ಎ ಜಾಬ್. ಪೊಲೀಸ್ ಇಲಾಖೆ ಕೆಲಸ ಅಲ್ಲ ನಿಮ್ಮ ಖಂಡಿತವಾಗ್ಲೂ. ಪ್ರಕಾರ ಪೊಲೀಸ್ ಇಲಾಖೆ ಏನು? ಪೊಲೀಸ್ ಇಲಾಖೆ ಒಂಥರ ಗೇಮ್ ಇದ್ದಂಗೆ. ಅಂದರೆ ಪ್ರತಿ ದಿವಸ ಘಟನೆಗಳು, ಪ್ರತಿ ದಿವಸ ಚಾಲೆಂಜಸ್ಗಳು, ಪ್ರತಿ ದಿವಸ ಹೊಸ ಹೊಸ ಮಾಡಬೇಕು, ನಾವು ಹೊಸ ಹೊಸದ ಪತ್ತೆ ಮಾಡಬೇಕು. ಪತ್ತೆ ಆಗದೆ ಇರ್ತಕ್ಕಂಥದ್ರ ಜೊತೆ ನಾವು ಸೇರಿಕೊಂಡು ಅದೇನೇ ಪಾತಾಳದಲ್ಲಿದ್ದರೂ ಅದನ್ನು ಈಚೆ ತೊಗೊಬರ್ಬೇಕು ಅನ್ನುವಂಥ ಒಂದು ಧ್ಯೇಯ ಇರುತ್ತೆ ನೋಡಿ ನಮ್ಮಲ್ಲಿ. ಆ ಕಾರಣಕ್ಕೋಸ್ಕರ ಏನಾಗುತ್ತೆ ಅಂದರೆ ನಮ್ಮ ಕೆಲಸನೇ ಅನಿಸಲ್ಲ ಅದು. ಅದು ಏನು ಇನ್ವೆನ್ಷನ್ ಅಂತ ಕರಿತೀವಿ ನಾವು ಅದನ್ನು. ಅಂದರೆ ಪ್ರತಿ ದಿವಸ ಏನಾದರೂ ಪತ್ತೆ ಮಾಡಬೇಕು, ಏನಾದರೂ ಒಂದು ಅದನ್ನು ಪತ್ತೆ ಮಾಡಿ ಎಸ್ ನಾನು ಇದು ಮಾಡಿದ್ದೀನಿ ಅಂತ ಅನ್ನುವಂಥದ್ದು ಸಾಯಂಕಾಲಕ್ಕೆ ನನ್ನ ಅಕೌಂಟಿಗೆ ಬರಬೇಕು. ಅದು ಆಡು ಭಾಷೆಯಲ್ಲಿ ಗೀಳು ಅನ್ಬೋದಾ? ಹೌದು, ಅದೊಂಥರ ಗೇಮ್ ಅಂತ ಕರಿತೀನಿ ನಾನು ಸಾಮಾನ್ಯವಾಗಿ ಹಾಗೆ ಕರೀದು. ಇಟ್ ಈಸ್ ಎ ಗೇಮ್. ಯಾರು ಒಳ್ಳೆ ಆಟ ಆಡ್ತಾರೋ, ಯಾರು ಅದ್ಭುತವಾಗಿ ಆಡ್ತಾರೋ, ಯಾರು ಹೆಚ್ಚಿಗೆ ಹೊತ್ತು ಆಡ್ತಾರೋ, ಯಾರು ಶಕ್ತಿ ಮೀರಿ ಆಡ್ತಾರೋ ಅವರು ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ.